ಹಾಯ್ ಹಲೋ ವೀಕ್ಷಕರ, ಕವರ್ ಸ್ಟೋರಿಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಈ ಬಾರಿಯೂ ನಿಮ್ಮನ್ನ ಥ್ರಿಲ್ಗೊಳಿಸೋಕೆ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನ ತಂದಿದ್ದೇವೆ. ಈ ಬಾರಿಯ ಎಪಿಸೋಡ್ ಸೇಮ್ ಒಂದು ಸಿನಿಮಾ ಸ್ಟೋರಿ ಇದ್ದಂತಿದೆ. ಒಂದಷ್ಟು ಊರುಗಳನ್ನ, ಸಾವಿರಾರು ಕುಟುಂಬಗಳನ್ನ ನಿರ್ನಾಮ ಮಾಡಲು ಹಾಕಿರುವ ಒಂದು ಖತರ್ನಾಕ ಮಾಫಿಯಾ ವಿರುದ್ಧ ನಾವಿವತ್ತು ಹೇಳುತ್ತಿದ್ದೇವೆ. ಪ್ರತಿಭಟನೆ, ಧಿಕ್ಕಾರ, ಆಕ್ರೋಶ, ಈ ಜನರ ಸಹನೆ ಕಟ್ಟೆ ಹೊಡೆದಿದೆ. ಇವರೆಲ್ಲರೂ ಈಗ ಸರ್ಕಾರದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ತಾವು ಹುಟ್ಟಿ ಬೆಳೆದ ಊರುಗಳು, ಮನೆಗಳು ಸರ್ವನಾಶವಾಗುವ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಆ ಒಂದು ಫ್ಯಾಕ್ಟರಿ. ಆ ಫ್ಯಾಕ್ಟರಿ ಸದ್ಯಕ್ಕೆ ಅಲ್ಲಿಲ್ಲ. ಇದು 1955ರಲ್ಲಿ ಆರಂಭವಾಗಿದ್ದ ಫ್ಯಾಕ್ಟರಿ. 1999ರವರೆಗೂ ಕೆಲಸ ಮಾಡಿ ಆ ಬಳಿಕ ಕಾರ್ಖಾನೆ ಮುಚ್ಚಿದೆ. ಆದರೆ ಮುಚ್ಚಿದ ಕಾರ್ಖಾನೆಯೊಂದು ಈಗ ತನ್ನ ಹಕ್ಕು ಕೇಳಿಕೊಂಡು ಸಾವಿರಾರು ಜನರ ಬದುಕನ್ನ ಬೀದಿಗೆ ತರುವ ಹುನ್ನಾರ ನಡೆಸ್ತಿದೆ. ಅದು ಹೇಗೆ ಅನ್ನೋದನ್ನ ವಿವರವಾಗಿ ಹೇಳ್ತೀವಿ ಕೇಳಿ. ಅದು 1955. ಕರ್ನಾಟಕ ಆಗ ತಾನೇ ಅಭಿವೃದ್ಧಿಯತ್ತ ಸಾಗ್ತಾ ಇತ್ತು. ರಾಜ್ಯದಲ್ಲಿ ಉದ್ಯೋಗ ಕೊರತೆ, ಆದಾಯದ ಕೊರತೆ ಹೆಚ್ಚಾಗಿತ್ತು. ಇದನ್ನ ನೀಗಿಸಲು ಆಗಿನ ಸರ್ಕಾರ ಉದ್ಯಮಿಗಳಿಗೆ ಒಂದಷ್ಟು ಎಕರೆ ಪ್ರದೇಶವನ್ನ ನೀಡಿ ಕೈಗಾರಿಕೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿತ್ತು. ಅದರಂತೆ ಶಿವಮೊಗ್ಗದಲ್ಲಿ ಉದ್ಯೋಗ ಸೃಷ್ಟಿಯಾಗಲು ಮತ್ತು ಆದಾಯ ವೃದ್ಧಿಯಾಗಲು ಬಾಂಬೆ ಮೂಲದ ಉದ್ಯಮಿಯೊಬ್ಬರಿಗೆ 3500 ಎಕರೆ ಪ್ರದೇಶವನ್ನ ಮಂಜೂರು ಮಾಡಿತ್ತು. ಆ ಜಾಗದಲ್ಲಿ ಕಬ್ಬು ಬೆಳೆಯಲು ಅವಕಾಶ ಕಲ್ಪಿಸಿತ್ತು. ಅದರಂತೆ ಅಲ್ಲಿ ತುಂಗಭದ್ರಾ ಶುಗರ್ಸ್ ಅನ್ನುವ ಸಕ್ಕರೆ ಫ್ಯಾಕ್ಟರಿ ಆರಂಭವಾಗಿತ್ತು. ಸಾವಿರಾರು ಮಂದಿ ಕಾರ್ಮಿಕರಿಗೆ ಕೆಲಸವೂ ಸಿಕ್ಕಿತ್ತು. ಸರ್ಕಾರ ನಿಗದಿ ಮಾಡಿದ ಜಮೀನಿನಲ್ಲಿ ಕಬ್ಬು ಬೆಳೆಯಬೇಕಾಗಿದ್ದ ಕಂಪನಿ ಕಬ್ಬನ್ನ ಬೆಳೆಯದೆ ಪಾಡು ಬಿಟ್ಟಿತ್ತು. ಈ ಪಾಡು ಬಿಟ್ಟ ಜಮೀನಿನಲ್ಲಿ ಕಾಲಾಂತರದಲ್ಲಿ ಜನ ತಮ್ಮ ತಮ್ಮ ಜೀವನ ಕಟ್ಟಿಕೊಂಡು ಸಣ್ಣ ಗ್ರಾಮಗಳಾಗಿ ಮಾಡಿಕೊಂಡರು. 1955ರಲ್ಲಿ ಆರಂಭವಾಗಿದ್ದ ತುಂಗಭದ್ರಾ ಶುಗರ್ಸ್ ಫ್ಯಾಕ್ಟರಿ 1995ರಲ್ಲಿ ದೇವಿ ಶುಗರ್ಸ್ ಕಂಪನಿಗೆ ಮಾರಾಟಗೊಂಡಿತು. ಆ ಕಂಪನಿಯು ಕೂಡ 4 ವರ್ಷ ಕೆಲಸ ಮಾಡಿ ಶುಗರ್ ಫ್ಯಾಕ್ಟರಿಯನ್ನ ಬಂದ್ ಮಾಡಿತ್ತು. ಇಷ್ಟರಲ್ಲಾಗಲೇ ಆ ಭಾಗದಲ್ಲಿ 5-6 ಊರುಗಳು ಗಟ್ಟಿಯಾಗಿ ನಿರ್ಮಾಣವಾಗಿದ್ವು. ಈ ಜಮೀನು 3685 ಎಕರೆ ಏನು ಕೊಟ್ಟಿರ್ತಾರೆ, ಅದರಲ್ಲಿ ಕೆಲವು ಲೀಜಿಗೆ ಕೊಟ್ಟಿರೋದಂತೂ ಸತ್ಯ. ಆಮೇಲೆ ಸರ್ಕಾರ ಕೆಲವಿಗೆ ನೆಲ ಕಿಮ್ಮತ್ತು ಮೇಲೆ ಅಕ್ಷರ ಪ್ರೈಸ್ ಮೇಲೆ ಕೆಲವು ಜಮೀನನ್ನು ಇವರಿಗೆ ಕೊಟ್ಟಿರ್ತದೆ. ಏನಕ್ಕೆ ಅಂದರೆ ಕಬ್ಬನ್ನು ಬೆಳೆದು ಡೆವಲಪ್ಮೆಂಟ್ ಮಾಡಿ ಸರ್ಕಾರಿ ಕಾರ್ಖಾನೆ ಈ ಮಲೆನಾಡಲ್ಲಿ ಬೆಳೀಲಿ ಅಂತೇಳಿ ಅವಾಗ ಎಲ್ಲ ಹಿಂದೆಲ್ಲ ಕಾರ್ಖಾನೆಗೆ ಕಬ್ಬಿನ ಇಲ್ಲದಲ್ಲಿರೋದು ಕಾರಣಕ್ಕೋಸ್ಕರ ಕೊಟ್ಟಿರ್ತಾರೆ. ಇವನು ಕಾರ್ಖಾನೆ ನಡೀತಾ ಬೇಕಾದ್ರೆ ಯಾವುದೇ ಜಮೀನನ್ನು ಸ್ವಾಧೀನಕ್ಕಾಗಲಿ ಕಬ್ಬಿನ ಬೆಳೆಯಲ್ಲಿ ಬೆಳೆದಿರೋದಿಲ್ಲ. ಅದಕ್ಕೋಸ್ಕರ ರೈತರು ಏನು ಮಾಡ್ತಾರೆ, ಕೆಲವು ಅದೇ ಊರಲ್ಲಿ 1979ರಲ್ಲಿ ಕೆಲವು ಜಮೀನನ್ನು ಸರ್ಕಾರಿ ಪಡ ಮಾಡುತ್ತೆ ಸರ್ಕಾರ. ಆ ಜಮೀನು ಕೆಲವು ಜಮೀನುಗಳಲ್ಲಿ ಅಲ್ಲಿಯ ಸ್ಥಳೀಯ ಮುಖಂಡರು, ರೈತರುಗಳು ಗ್ರಾಮಗಳನ್ನು ಕಟ್ಟಿಕೊಂಡು, ಮನೆಗಳನ್ನು ಕಟ್ಟಿಕೊಂಡು ಅದೇ ಜಾಗದಲ್ಲಿ ಜಮೀನನ್ನು ಸಹ ಉಳುಮೆ ಮಾಡ್ತಾ ಫಾರಂ 5053 ಸಹ ಅರ್ಜಿನ ಸಲ್ಲಿಸ್ತಾರೆ. ಅಲ್ಲಿನ ಜನರಿಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಎಲ್ಲವೂ ದೊರೆತು ಪಂಚಾಯಿತಿಗಳಿಂದ ಕರೆಂಟ್, ರಸ್ತೆ, ನೀರಿನ ಸೌಲಭ್ಯ ಎಲ್ಲವೂ ದೊರೆತಿತ್ತು. ಆ ಮೂಲಕ ಕರ್ನಾಟಕದ ಗ್ರಾಮಗಳ ಪಟ್ಟಿಗೆ ಸೇರಿಕೊಂಡಿದ್ದುವು. ಆದರೆ ಮೊನ್ನೆ ಕರ್ನಾಟಕದ ಹೈಕೋರ್ಟ್ ನೀಡಿದ್ದ ಒಂದು ಆದೇಶ ಈ ಭಾಗದ ಜನರನ್ನ ಆತಂಕಕ್ಕೆ ಈಡು ಮಾಡಿದೆ. ದೇವಿ ಶುಗರ್ ಕಂಪನಿ ತಾನು ಹೊಂದಿದ್ದ 3500 ಎಕರೆ ಪ್ರದೇಶವನ್ನ ತನಗೆ ಸೇರಿದ್ದು ಎಂದು ಕೋರ್ಟ್ಗೆ ಮನವಿ ಮಾಡಿತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಕಂಪನಿ ನೀಡಿರುವ ಅರ್ಜಿಯನ್ನು ಪರಿಶೀಲಿಸುವಂತೆ ಶಿವಮೊಗ್ಗ ತಹಸೀಲ್ದಾರ್ ಅವರಿಗೆ ನಿರ್ದೇಶನ ನೀಡಿದೆ. ಪರಿಶೀಲನೆ ನಡೆಸುವಂತೆ ಮಾತ್ರ ನ್ಯಾಯಾಲಯ ಆದೇಶ ನೀಡಿದೆ ಹೊರತು ಹಸ್ತಾಂತರ ಮಾಡುವಂತೆ ಹೇಳಿಲ್ಲ. ಕಂಪನಿಯ ಅರ್ಜಿ ಪರಿಶೀಲನೆ ಆದೇಶ ಈ ಭಾಗದಲ್ಲೇ
ಹೊಸ ಚರ್ಚೆಗೆ ಕಾರಣವಾಗಿದೆ. ಎಲ್ಲಿ ನಮ್ಮ ಮನೆ ಆಸ್ತಿಗಳು ವಾಪಸ್ ಕಂಪನಿಗೆ ಹೋಗುತ್ತವೆಯೋ ಅಂತ ಜನ ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಕಂಪನಿಯ ಜಾಗವಿರುವ ಗ್ರಾಮಗಳಂದ್ರ ತರಗನಹಳ್ಳಿ, ಹಕ್ಕಿಪಿಕ್ಕಿ ಕ್ಯಾಂಪ್, ಯರಗನಾಳು, ಹೊನ್ನನವಿಲೆ, ಸದಾಶಿವಪುರ, ಅಸೋಡಿ, ಮಲಗೊಪ್ಪ ಗ್ರಾಮಗಳಿವೆ. ಆ ಗ್ರಾಮಗಳಲ್ಲಿ ಈಗ ಅಕ್ಷರಶಃ ಕಣ್ಣೀರಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕವರ್ ಸ್ಟೋರಿ ತಂಡ ಆ ಗ್ರಾಮಗಳಿಗೆ ಭೇಟಿ ಕೊಟ್ಟು ನೈಜತೆ ಪರಿಶೀಲಿಸಿದೆ. ನಾವು ಮೊದಲು ಹೋದದ್ದು ತರಗನಹಳ್ಳಿ ಅನ್ನುವ ಗ್ರಾಮಕ್ಕೆ. ಗ್ರಾಮದಲ್ಲಿ ಎಲ್ಲ ಧರ್ಮದ ಜನರಿದ್ದಾರೆ. 300 ಕುಟುಂಬಗಳಿರುವ ಈ ಗ್ರಾಮದಲ್ಲಿ ಕಳೆದೊಂದು ವಾರದಿಂದ ಇದೇ ಚರ್ಚೆ. ನಾವು ಹೋದ ಸಂದರ್ಭದಲ್ಲಿ ಇಡೀ ಊರಿನ ಜನ ದೇವಸ್ಥಾನದ ಮುಂದೆ ಕೂತು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಅಹವಾಲು ಬರೆಯುತ್ತಾ ಇದ್ರು. ಪ್ರತಿಯೊಬ್ಬರದ್ದು ಒಂದೊಂದು ಕಥೆ. ಹುಟ್ಟಿದಾಗಿನಿಂದ ಇಲ್ಲೇ ಬೆಳೆದು ಇವಾಗ ಅದ್ಯಾರೋ ಕಂಪನಿಯವನು ಬಂದಿದ್ದಾನೆ ಅಂತ ಅವ್ರಿಗೆ ತಮ್ಮ ಊರನ್ನ ಬಿಟ್ಕೊಡೋಕೆ ಆಗುತ್ತಾ ಅನ್ನುವ ಪ್ರಶ್ನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊಸ ಹೋರಾಟಕ್ಕೆ ವೇದಿಕೆ ಸಿದ್ಧ ಆಗ್ತಿದೆ. ಕಳೆದ 50ರಿಂದ 60 ವರ್ಷಗಳ ಕಾಲ ವಾಸವಿದ್ದಂತಹ ಜಾಗವನ್ನು ಈಗ ಮತ್ತೊಂದು ಕಂಪನಿ ಆಕ್ರಮಣ ಮಾಡೋದಕ್ಕೆ ಬರ್ತಾ ಇದೆ. ಅದನ್ನು ವಿರುದ್ಧ ಮಾಡಿ ಇಡೀ ಜನತೆ ಒಂದಾಗಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಈ ಭಾಗದ ಹಳ್ಳಿಗಳಲ್ಲಿ ಜನ ಒಂದಾಗಿ ಆ ಕಂಪನಿ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅಂತೇಳಿ. ನಾವು ಸದ್ಯ ಈಗ ತರಗನಹಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಪ್ರತಿ ಮನೆಗೂ ಕೂಡ ಈಗ ಆತಂಕ ಎದುರಾಗಿರುವಂಥದ್ದು. ಯಾಕಂದರೆ ಕಳೆದ 50ರಿಂದ 60 ವರ್ಷಗಳ ಕಾಲ ನಾವು ವಾಸ ಮಾಡಿದಂತಹ ಮನೆಗಳು ಈಗ ಕಂಡವರ ಪಾಲಾಗ್ತವೆ. ನಾವು ಈ ಊರನ್ನು ಬಿಟ್ಟು ಬೇರೆ ಕಡೆ ಹೋಗುವಂತಹ ಸನ್ನಿವೇಶ ಸೃಷ್ಟಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿರುವಂಥದ್ದು. 50 ವರ್ಷಗಳಿಂದ ಈಚೆ ಎಲ್ಲರೂ ಪ್ರತಿಯೊಬ್ಬರು ಬಂದು ಮನೆ ಕಟ್ಕೊಂಡಿದ್ದೀವಿ. ಈಗ ಏಕಾಏಕಿ ಬಂದ್ಬಿಟ್ಟು ಅವರು ಮನೇನ ನಮ್ಮ ವಶಕ್ಕೆ ಕೊಡಿ ಅಂತ ಕೇಳ್ತಾರೆ. ಇರೋಕ್ಕೆ ನೆಲೆ ಬೇಕು, ಇಂಪಾರ್ಟೆಂಟ್ ಬೇಕಾಗಿರೋದು ಎಲ್ಲರಿಗೂ. ನೀರು ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಓಕೆ. ಇರೋಕ್ಕೆ ನೆಲೆನೇ ಇಲ್ಲದೆ ನೀರು ಕರೆಂಟು ತೊಗೊಂಡು ಏನು ಮಾಡೋಕ್ಕಾಗುತ್ತೆ? ಶುಗರ್ ಫ್ಯಾಕ್ಟ್ರಿ ಲ್ಯಾಂಡ್ ಅಂತ ಹೇಳ್ತಾರೆ ಸರ್, ಆದರೆ ಇದು ಶುಗರ್ ಫ್ಯಾಕ್ಟ್ರಿ ಲ್ಯಾಂಡು ಅಂತ ಆದರೆ ನಮಗೆ ಗ್ರಾಮ ಪಂಚಾಯತಿಯಿಂದಲೇ ಆಗಲಿ ಮತ್ತೊಂದು ಯಾವುದೇ ರೀತಿ ಆಗಲಿ ಎಲ್ಲ ರೀತಿ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಆವಾಸ್ ಯೋಜನೆ ಮನೆ ಕೊಟ್ಟಿದ್ದಾರೆ, ಬಸವ ಯೋಜನೆ ಮನೆ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ. ಅದು ಅವ್ರ ಜಾಗ ಆಗಿದ್ಮೇಲೆ ನಮಗೆ ಯಾಕೆ ನೀರು ಮತ್ತು ಮನೆ ಎಲ್ಲ ಕೊಡಬೇಕಾಗಿತ್ತು? ಅದೇ ಸರ್, 50 ವರ್ಷದಿಂದ ಇಲ್ಲಿ ವಾಸವಾಗ್ತಾ ಇದ್ದೀವಿ ಬೀರ್ನಳ್ಳಿ ಕ್ರಾಸಲ್ಲಿ. ನಮ್ಮ ಕೂಲಿ ಮಾಡಿ ತಿಂತಾ ಇದ್ದೀವಿ ಸರ್. ಇರೋಕ್ಕೊಂದು ಮನೆ ಇಲ್ಲಾಂದ್ರೆ ಎಲ್ಲಿ ಹೋಗ್ಬೇಕು ಸರ್? ಮಕ್ಳು ಹಿಡ್ಕೊಂಡು ಸಾಯ್ಬೇಕು, ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು ನಮಗೆ. ಎಲ್ಲನೂ ಇಲ್ಲೇ ಐತೆ ಸರ್. ಇರೋದೊಂದು ಸಣ್ಣ ಮನೆ ಸರ್, ಅದರಲ್ಲೂ ಬದುಕ ಕೊಡ್ತಾ ಇಲ್ಲ ಇಲ್ಲಿ ನಮ್ಗೆ ಯಾರು. ಸರ್ ನಮ್ದು ಈಗ ಮಕ್ಕಳಿಲ್ಲ, ಮರಿಲ್ಲ, ಆಸ್ತಿಲ್ಲ, ಅಡವಿಲ್ಲ, ಒಂಟಿ ಜೀವನ, ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರಿಲ್ಲ. ಇರೋಕ್ಕೆ ಒಬ್ಳಿದ್ದೀನಿ. ನಂಗೆ ಇರೋಕ್ಕೆ 50 ವರ್ಷ ಮೇಲಾಯ್ತು. ನಾವು ಇರೋಕ್ಕತ್ತಿ ಮನೆ ಬೇಕು ನಮಗೆ, ಸ್ಥಾನಕ್ಕೆ ನಮಗೆ ಎಲ್ಲ. ಇವಾಗ ಬಂದು ಓಟು ಕೊಡ್ತಾರೆ, ನಲ್ಲಿ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟು ಈಗ ನಮ್ಮ ಜಾಗ ನಮಗೆ ಬಿಟ್ಕೊಡಿ, ನಾವು ಎಲ್ಲಿ ಹೋಗೋಣ? ಇಲ್ಲೆಲ್ಲ ಆಲ್ರೆಡಿ ಗ್ರಾಮ ಪಂಚಾಯತಿಯಿಂದ ಏನೇನು ಅನುದಾನ ಕೊಡಬೇಕೋ ಎಲ್ಲ ಕೊಟ್ಟಿದ್ದಾರೆ. ಟ್ಯಾಂಕ್ ಆಗಿದೆ, ನೀರಾಗಿದೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ JJM ಆಗಿದೆ, ಮತ್ತು ರೋಡ್ಗಳಾಗಿದೆ, ಆಮೇಲೆ ಶಾಲೆಗಳಾಗಿದೆ, ಮತ್ತು ಅಂಗನವಾಡಿಗಳಿದ್ದಾವೆ. ಇಷ್ಟೆಲ್ಲ ಇದ್ರೂ ಈಗ ಇದಕ್ಕೇನು ಇಲ್ಲ. ಮತ್ತು ಕಂದಾಯ ಬೇರೆ ಕಟ್ಟಿಸ್ಕೊತಾರೆ. ಆದ್ರೂ ಕೂಡ ಇವಾಗ ನಿಮಗೆ ಇಲ್ಲೇನು ಅಧಿಕಾರ ಇಲ್ಲ, ನೀವು ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಯಾರೋ ಒಬ್ರು ಶುಗರ್ ಫ್ಯಾಕ್ಟ್ರಿ ಬಂದು ಖಾಲಿ ಮಾಡಿರಿ ಅಂತಿದ್ದಾರೆ. ಇಲ್ಲಿರೋ ಸುಮಾರು 1,000-1,500 ಜನಸಂಖ್ಯೆ ಇದೆ. ಎಲ್ಲಿ ಹೋಗ್ಬೇಕು ಸರ್ ಇಷ್ಟು ಜನ? ಈಗ ಇಲ್ಲಿಂದ ಒಂದೇ ಸರಿ ಹೋಗ್ರಿ ಅಂದರೆ ಎಲ್ಲರೂ ಕೂಲಿ ನಾಲಿ ಮಾಡ್ಕೊಂಡೇ ಜೀವನ ನಡೆಸುವವರು. 20/30 ಜಾಗದಲ್ಲಿ ಈಗಾಗಲೇ 40ರಿಂದ 50 ವರ್ಷಗಳ ಹಿಂದೆಯೇ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಅವರಿಗೀಗ ಸಾವು ಬದುಕಿನ ಪ್ರಶ್ನೆ ಎದುರಾಗಿದೆ. ಮೂಲತಃ ಸರ್ಕಾರಿ ಭೂಮಿನೇ ಇದು. ಅವನಿಗೆ ಕಬ್ಬು ಬೆಳೆಯೋಕ್ಕೋಸ್ಕರ ಕೊಟ್ಟಿದ್ದಂಥ ಜಾಗ ಇದು ಅವನಿಗೆ ಪರ್ಚೇಸ್ ಮಾಡಿ ಕೊಟ್ಟಿಲ್ಲ, ಅವನು ಪರ್ಚೇಸ್ ಮಾಡಿಲ್ಲ ಜಾಗ ಇದು. ಈ ಅಧಿಕಾರಿಗಳು ತಪ್ಪಿನಿಂದ ಈ ಪ್ರತಿಯೊಂದು ಬೆಳೆ ಕಾಲಮಲ್ಲಿ ವಾಸ್ತವಾಂಶ ಆಗಿ ಆ ಬೆಳೆ ಅಲ್ಲಿ ಏನಿರುತ್ತೆ ವಾಸ್ತವಾಂಶ ಬರೀಬೇಕು.
50 ವರ್ಷ ಆದರೂ RTCಯಲ್ಲಿ ಕಾಲಮಲ್ಲಿ ಖಾಲಿ ಬಿಟ್ಕೊಂಡೆ ಬಂದಿದ್ದಾರೆ ಹೊರತು ಎಲ್ಲ ಕಡೆ ಮನೆ ಇದೆ, ಒಂದು ಜಾಗ ಖಾಲಿ ಇಲ್ಲ. ಇವತ್ತರೆಗೂ ಸರ್ಕಾರ ಅಧಿಕಾರಿಗಳೇ ಮಾಡಿರೋ ತಪ್ಪಿದು. ಒಂದು 20 ಬಾರಿ ಮನವಿ ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿಯವರು ಇದ್ರ ಬಗ್ಗೆ ಗಮನ ಹರಿಸ್ತಲ್ಲ. ಗ್ರಾಮ ಪಂಚಾಯತಿಗೆ ಒಂದು 100 ಬಾರಿ ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ನಾವು ಮನವಿ ಕೊಟ್ಟಿದ್ದೀವಿ. 120 ಮನೆಗಳು ಕೊಟ್ಟಿದ್ದಾರೆ. 120 ಮನೆ ಕೊಟ್ಟಿದ್ದು ದಾಖಲೆ ನಮ್ಮ ಹತ್ರ ಇದೆ. ನಾವು ಈ ಭೂಗಂದಾಯನ ನಾವು ಕಟ್ತಾ ಇದ್ದೀವಿ. ಈಗ ಇದ್ದಕ್ಕಿದ್ದಂಗೆ ಒಬ್ಬ ವ್ಯಕ್ತಿ ಬಂದು ಕಂದಾಯ ಕ್ಲಿಯರ್ ಮಾಡಿದ್ದಾರೆ. ಹಂಗಾದ್ರೆ ಸರ್ಕಾರ ಎರಡೆರಡು ಜನದ ಹತ್ರ ಹೆಂಗೆ ಕಂದಾಯ ಕಟ್ಸ್ಕೊಂತು? ಪುಟ್ಟ ಪುಟ್ಟ ಮಕ್ಕಳು, ವಯಸ್ಸಾದ ಅಜ್ಜಿಯಂದಿರು ಮನೆ ಮಠ ಬಿಟ್ಟು ಬೀದಿಯಲ್ಲಿ ನಿಂತು ಹೋರಾಟ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಯಾರು ಜಮೀನ್ದಾರ್ ಇಲ್ಲ ಇಲ್ಲಿ, ಎಲ್ಲ ಪ್ರತಿಯೊಬ್ಬನು ಕೂಲಿ ಮಾಡೋನು. 500-600 ರೂಪಾಯಿ ದುಡಿಯೋವಂಥ ಒಂದು ವ್ಯಕ್ತಿಗಳಿಗೆ ಸಡನ್ಲಿ ಬಂದು ನೀವೆಲ್ಲ ಇದು ಖಾಲಿ ಮಾಡ್ರಿ, ನಿಮ್ಮ ಹತ್ರ ಇದೆ ಅಂದರೆ ಎಲ್ಲಿಗೆ ಹೋಗಬೇಕು? ಸರ್ಕಾರದವ್ರಿಗೆ ಏನು ಇದ್ರ ಬಗ್ಗೆ ನಮಗೆ ಕಣಿಕರ ಇಲ್ವಾ? ವೋಟ್ ಕೇಳೋ ಟೈಮಲ್ಲಿ ಮಾತ್ರ ಎಲ್ಲ ಕಣಿಕರ ಬರ್ತವೆ. ಈ ಗ್ರಾಮದಲ್ಲಿರುವವರಿಗೆ ಸರ್ಕಾರವೇ ವೋಟರ್ ಕಾರ್ಡ್, ರೇಷನ್ ಕಾರ್ಡ್, ಪಂಚಾಯಿತಿಯಿಂದ ಕರೆಂಟ್ ವಾಟರ್ ಸಪ್ಲೈ ಎಲ್ಲ ಮಾಡಲಾಗಿದೆ. ಆದರೆ ಈಗ ಏಕಾಏಕಿ ತಮ್ಮ ವಾಸಸ್ಥಾನ ಹೋಗುತ್ತೆ ಅನ್ನುವ ಭೀತಿಯಲ್ಲಿದ್ದಾರೆ. ಇಡೀ ಊರು ಈಗ ಒಂದಾಗಿದೆ. ಯಾವುದೇ ಕಾರಣಕ್ಕೂ ತಮ್ಮ ಮೂಲ ಸ್ಥಾನವನ್ನ ಬಿಟ್ಕೊಡಲು ಸಿದ್ಧರಿಲ್ಲ. ಪ್ರತಿಭಟನೆ ಕೂಡ ಶುರುವಾಗಿದೆ. ಹೋರಾಟದ ರೂಪುರೇಷ ಸಿದ್ಧಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.